ಇದು ನನ್ನ ಮದ್ವೆ. ನಾನು ಬಯಸಿ ಇಷ್ಟಪಟ್ಟು ಆಗ್ತಿರೋ ಮದ್ವೆ. ಅಣ್ಣ ಅದಕ್ಕೆ ಮುಂದೆ ನಿಂತು ಕನ್ಯಾದಾನ ನನಗ್ ಮಾಡ್ಕೊಡ್ತಿರೋದು. ನೀವುಗಳಿದ್ರು ಮದ್ವೆ ಆಗತ್ತೆ, ಇಲ್ದೇ ಇದ್ರು ಮದ್ವೆ ಆಗತ್ತೆ. ಆದ್ರೆ ನಮ್ಮಣ್ಣ ದೊಡ್ಡವನು, ನಮ್ಮತ್ಗೆ ತುಂಬಾ ಮನ್ಸಿರೋ ಅಂತವ್ರು. ಈ ಮದ್ವೆ ಸಂಬಂಧಿಕರ ಜೊತೆ ಸಂತೋಷವಾಗಿ ಮಾಡ್ಬೇಕು ಅಂತ ನಿಮ್ಮೆಲ್ಲರೂ ಕರೆದಿದ್ದಾರೆ. ನನ್ ತಲೆ ಮೇಲ್ ಬೀಳೋ ಪ್ರತಿ ಅಕ್ಷತೆ ಕಾಳು ನಿಮ್ಮ ಆಶೀರ್ವಾದ ಆಗಿರ್ಬೇಕು. ನೀವೆಲ್ಲ ಹೃದಯ ತುಂಬಿ ನನಗೆ ಹರಿಸ್ಬೇಕು. ಅದಕ್ಕೆ ತಾನೆ ನಮ್ಮಣ್ಣ ಮನೆ ಮನೆ ಹುಡ್ಕೊಂಡ್ಬಂದು ನಿಮ್ಮೆಲ್ರಿಗೂ ಲಗ್ನ ಪತ್ರಿಕೆ ಕೊಟ್ಟು ಬಂದಿರೋದು. ಇಲ್ ನೋಡಿ, ನೀವೆಲ್ರೂ ಹಿರಿಯರು. ಹೀಗೆ ಹೇಳ್ತೀನಿ ಅಂತ ದಯವಿಟ್ಟು ಬೇಜಾರ್ ಮಾಡ್ಕೋಬೇಡಿ. ಈ ಕ್ಷಣದಿಂದ ನಾವು ಗಂಡಿನ ಕಡೆಯವರು ಹೆಣ್ಣಿನ ಕಡೆಯವರು ಅನ್ನೋದನ್ನ ಮನ್ಸಿಂದ ತೆಗ್ದು ಹಾಕ್ಬಿಡಿ ದಯವಿಟ್ಟು. ನಾವೆಲ್ರೂ ಒಂದೇನೆ. ನೀವೆಲ್ರೂ ಮುಂದೆ ನಿಂತು ಸಂತೋಷವಾಗಿ ನನ್ ಮದ್ವೆ ನಡೆಸ್ಕೊಡ್ಬೇಕು. ಆಗ್ಲೇ ನನಗೂ ಸಂತೋಷ ಆಗೋದು. ಇಲ್ದೇ ಇದ್ರೆ ಇಲ್ಲಿ ನಡೆಯೋ ಘಟನೆಗಳು ಹಾಗೆ ನನ್ ಮನ್ಸಲ್ಲಿ ಉಳ್ಕೊಳ್ಳಲ್ವಾ? ಅದು ಹಂಗಲ್ಲ ಕಣಮ್ಮ. ನಿನ್ನ ಮೇಲಾಗಲಿ ವೀರಣ್ಣವ್ರೆ, ದಯವಿಟ್ಟು ನನ್ನ ತಂಗಿ ಹೇಳೋದನ್ನ ದಯವಿಟ್ಟು ಎಲ್ಲರೂ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ದೇವ್ರ ದಯೆಯಿಂದ ಸಿದ್ಧಾರ್ಥ ಅವ್ರಿಗೇನೂ ಆಗಿಲ್ಲ. ನನ್ನ ಮಗ ಹೋಗ್ಬಿಟ್ಟಿದ್ರೆ ಮದುವೆ ನಿಂತೋಗ್ತಿತ್ತಲ್ಲ. ಅವರು ಬೆಳಗಾಗೋಷ್ಟೊಳಗೆ ಇಲ್ಲಿಗೆ ಬಂದು ನಮ್ಮೆಲ್ಲರ ಜೊತೆಯಲ್ಲೂ ಮದುಮಕ್ಕಳಿಗೆ ಅರಸಿ ಆಶೀರ್ವಾದ ಮಾಡ್ತಾರೆ. ಇಷ್ಟೋ ತನಕ ನನ್ನ ತಂಗಿ ಏನು ಕೇಳ್ಕೊಂಡ್ಲೋ ಅದನ್ನೇ ಮತ್ತೆ ನಿಮ್ಮೆಲ್ಲರ ಹತ್ರ ಕೇಳ್ಕೊತೀನಿ. ಈ ಮದುವೆ ಅಂತ ಅನ್ನೋದು ಎರಡೂ ಕುಟುಂಬಗಳನ್ನು ಬೆಸೆಯುವಂತ ಒಂದು ಅಪರೂಪದ ಸಂಬಂಧ. ಅದನ್ನ ಯಾರೋ ಸ್ವಾರ್ಥಕ್ಕೋಸ್ಕರ ಹಾಳು ಮಾಡಬೇಡಿ. ದಯವಿಟ್ಟು ಎಲ್ಲರ ಹತ್ರಲ್ಲೂ ಒಂದೇ ಒಂದು ಮನವಿ, ಮದುವೆ ಮಂಟಪದಲ್ಲಿ ಯಾರು ಕೆಟ್ಟ ನಡೆಯಕ್ಕೆ ಅವಕಾಶ ಮಾಡಿಕೊಡ್ಬೇಡಿ. ಎಲ್ಲರೂ ಒಂದಾಗಿರೋಣ. ಮದುವೆ ಅನ್ನೋದು ಒಂದು ಸಂಭ್ರಮ. ಎಲ್ಲಿಂದಲೋ ಬಂದ ನಾವು ಒಬ್ಬರನ್ನೊಬ್ರು ಭೇಟಿ ಮಾಡ್ತಾ ಇದ್ದೀವಿ, ಮಾತಾಡ್ತಾ ಇದ್ದೀವಿ, ಸಂತೋಷವಾಗಿದ್ದೀವಿ. ಮದುವೆ ಚೆನ್ನಾಗಿ ನಡೆದ್ರೆ ಎಲ್ಲರೂ ಚೆನ್ನಾಗಿ ನಗ್ನಗ್ತಾ ಸಂತೋಷವಾಗಿರ್ತೀವಿ. ಸಂಜೀವ್ ಗೌಡ್ರೆ, ನಿಮ್ಮ ಮನೆಗೆ ಬಂದು ನಿಮ್ಮನ್ನ ಕರಿಬೇಕು ಅಂತ ಅನ್ಕೊಂಡಿದ್ದು ನಿಜ. ಇನ್ವಿಟೇಷನ್ ಕೊಟ್ಟು ಕಳಿಸಿದ್ ನಾನೇ. ಅದೇನ್ ತಪ್ಪಲ್ಲ. ಊರು ಅಂದ್ಮೇಲೆ ಜಗಳ ಆಗುತ್ತೆ, ಸಂಬಂಧಿಕರು ಅಂದ್ಮೇಲೆ ಭಿನ್ನಾಭಿಪ್ರಾಯಗಳು ಬರುತ್ತೆ. ಅದನ್ನೆಲ್ಲ ಮರೆತು ಇಂಥ ಸಂಭ್ರಮದಲ್ಲಿ ತಾನು ನಾವೆಲ್ಲ ಒಂದಾಗೋದು. ಕರೆದು ಬಂದಿದ್ದಕ್ಕೋಸ್ಕರ ನೀವೇನ್ ಮಾಡಿದ್ರು ಗೊತ್ತಾಗ್ತಾ ಇಲ್ಲ ನನಗೆ.